ಹೀಗೆ ವೃದ್ಧ ಮಹಿಳೆ ಕೈಯಲ್ಲಿ ಸುಟ್ಟು ಕರಕಲಾದ ಆಲೂಗಡ್ಡೆ ಗಿಡಗಳನ್ನು ಹಿಡಿದು ಅಸಹಾಯಕತೆ ತೋಡಿಕೊಳ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ. ಹೌದು, ಬೈರನಾಯಕನಹಳ್ಳಿ ಗ್ರಾಮದ ಯುವ ರೈತ ಶಿವಕುಮಾರ್ 3 ತಿಂಗಳ ಹಿಂದೆ ತನ್ನ ತಾಯಿಯ ಬಂಗಾರವನ್ನು ಅಡವಿಟ್ಟು ಲಕ್ಷಾಂತರ ರೂಪಾಯಿ ಸಾಲ ಪಡೆದು 1 ಎಕರೆಗೂ ಹೆಚ್ಚು ಜಮೀನಿನಲ್ಲಿ ಆಲೂಗಡ್ಡೆ ಬೆಳೆ ಬೆಳೆದಿದ್ದರು. ಈ ಬಾರಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಗೆ ಒಳ್ಳೆಯ ಬೆಲೆ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮಗುವಿನಂತೆ ತೋಟವನ್ನು ಕಾಪಾಡಿಕೊಂಡು ಬಂದಿದ್ದ ರೈತ ಶಿವಕುಮಾರ್ ಇನ್ನೇನು 20 ದಿನಗಳಲ್ಲಿ ಬೆಳೆ ಕಟಾವು ಮಾಡಿ ಮಾರಾಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಪಕ್ಕದ ಜಮೀನು ಮಾಲೀಕನ ಎಡವಟ್ಟಿನಿಂದ ಆಲೂಗಡ್ಡೆ ತೋಟಕ್ಕೆ ಬೆಂಕಿ ತಗುಲಿ ಭಾರೀ ಅನಾಹುತ ಸಂಭವಿಸಿದೆ. ಆಲೂಗಡ್ಡೆ ಬೆಳೆ ಮಾತ್ರವಲ್ಲ, ಡ್ರಿಪ್ ಪೈಪು, ನೀರಾವರಿ ವ್ಯವಸ್ಥೆ ಎಲ್ಲವೂ ಸಹ ಬೆಂಕಿಗೆ ಆಹುತಿಯಾಗಿದೆ. ತೋಟವೆಲ್ಲ ಸುಟ್ಟು ಕರಕಲಾಗಿದ್ದು ರೈತನ ಕನಸುಗಳು ಭಸ್ಮವಾಗಿವೆ. ಸರಪ್ ಅಂಗಡಿಗೆ ಒಡವೆ ಅಡ ಇಕ್ಕಿ ಬೆಳೆ ಇಕ್ಕಿರೋದು ದುಡ್ಡು ಅಂತ ದುಡ್ಡು ಇರಲಿಲ್ಲ, 1 ರೂಪಾಯಿ ದುಡ್ಡು ಇಲ್ಲ ನಮ್ಮ ಹತ್ರ. ಅಲ್ಲಿ ಮಾರ್ಕೆಟಾಗ ಮೂಟಿಗಳು ಇರೋದು, ಆ ಮೂಟಿಗಳು ಹೊತ್ತಿದ ದುಡ್ಡಿಗೆ ಏನೋ ಬೇಡ ಬೆಳೆ ಇಕ್ಕೋದು ಬೇಡ ಅಂತ ಹೇಳಿದ್ವಿ. ಹೂಗಿಡ ಇತ್ತು, ಹೂಗಿಡ ಲಾಸ್ ಆಗೋಯ್ತು, ಆಲೂಗಡ್ಡೆಗೆ ಬೆಳೆ ಇಕ್ಕಿದ್ರಿ. ಇಲ್ಲಿ ಪಕ್ಕದಾಗ ಹೇಳ್ತಾರೆ ಅವ್ರಂತ, ಹುಡುಗರು ಇಕ್ಕಬೇಡ, ಬೆಂಕಿ ಇಕ್ಕಬೇಡ ಅಂತಂದರೆ ನಾನು ಇಕ್ಕೋದೆ, ನಮ್ಮ ತೋಟ ಇದು, ಏನಾಗಲ್ಲ ಬಿಡು ಅಂತ ಇಕ್ಬಿಟ್ಟು ಅವ್ನು ಬೆಂಕಿನ. ಇವಾಗ ಇಷ್ಟು ಗಿಡ ಹೋಗ್ಯಾವೆ, ಲೇಕ್ಸ 2 ಸಾಲು 3 ಸಾಲು ಗಿಡ ಹೋಗಿದೆ. ಏನು ಮಾಡ್ಬೇಕಿದ್ರಕ್ಕೆ? ಹಂಗೂ ನನ್ನ ಮನೆಗೆ ಹೇಳಿದ್ನಿ, ಮನೆಗೆ ನಮ್ಗೆ ಒಂದು ಮಾತು ಬಂದು ಹೇಳಿದ್ರೆ ಏನಂತ, ಏನೋ ನಮ್ಮ ಮನೆ ತಪ್ಪು ಮಾಡಿಬಿಟ್ಟವ್ರೆ, ನನಗೆ ಬಂದು ಒಂದು ಮಾತು ಹೇಳಿದ್ರೆ ನಾವು ಈಗೆಲ್ಲ ಮಾಡ್ತಾ ಇರಲಿಲ್ಲ. ಅವಾಗ ಮಂಜಾಮನ ಗಂಡ ನಾರಾಯಣ ಸ್ವಾಮಿ ಆಲೂಗಡ್ಡೆ ಬೆಳೆ ಇಕ್ಕಿದ್ದೀರಿ. 1 ಎಕರೆ ಬೆಳೆ ಇಕ್ಕಿದ್ದೀರಿ. ಮಾಡಿದಿರಿ 1,25,000 30,000 ಮಾಡಿದಿರಿ. ಇನ್ನೇನು ಇನ್ನೊಂದು ತಿಂಗಳಿರ್ಬೇಕಷ್ಟೇ. ಬೆಂಕಿ ಹಚ್ಚೆ ಸುಟ್ಟೋಗ್ಯದ ನೋಡಿ, ಎಕ್ಸ ಸುಟ್ಟೋಗಿದೆ, ಪೈಪು ಸುಟ್ಟೋಗ್ಯಾವೆ. ಅಲ್ಲಿ ತೆಂಗಿನ ಮರಕ್ಕೆ ಸ್ವಲ್ಪ ತಗಲಿದೆ ನೋಡಿ, ಗಿಡಗಳು ಎಕ್ಸ ಒಂದು 3 ಲೈನ್ 4 ಲೈನ್ ಗಿಡ ಹೋಗ್ಯಾವೆ. ಅದಕ್ಕೆಲ್ಲ ಕಷ್ಟ ತಾನೆ, ರೈತರ ಬಾಧೆ ಏನು ಅಂತ ಅವ್ರಿಗೂ ಗೊತ್ತಾನೆ, ರೈತರ ಕಷ್ಟ ರೈತರಿಗೆ ಗೊತ್ತು. ನೋಡಿ, ಕೂಲರ್ ಇಷ್ಟು ಜನ ಇಕ್ಕಿದಿರಿ, ಇಲ್ಲಿ ಎಕ್ಸ ಕೋತಿಗಳು ಆಡಕ್ಕೆ 2 ಕೂಲರ್ ಇಕ್ಕಿದ್ರು ಡೈಲಿನೂ. ಎಷ್ಟು ತೊಂದರೆ ಆಗುತ್ತೆ ಯೋಚನೆ ಮಾಡಿ. ಡಿಪ್ ಪೈಪ್ಗಳು ಒಂದು 20-30 ಪೈಪ್ಗಳಾಗಿದೆ, PVC ಪೈಪ್ ಆಗಿದೆ. ಇವೆಲ್ಲ ಯಾರು ಕೊಡ್ತಾರೆ ಹೇಳ್ರಿ? ಇಲ್ಲ, ಅಕಸ್ಮಾತ್ ಇಷ್ಟು ಆಯಿತು, ನಮ್ಗೆ ಬೇಜಾರಾಗ್ತಾ ಇಲ್ಲ. ಬಂದು ಅಮ್ಮ ಏನೋ ನನ್ನ ಗಂಡ ತಪ್ಪು ಮಾಡಿಬಿಟ್ಟವನೆ, ಏನೋ ಆಗಿದೆ ಹೆಚ್ಚು ಕಡಿಮೆ ಅಂತ ಬಂದು ಹೇಳ್ಬೋದಾಗಿತ್ತಲ್ಲ, ಇಷ್ಟೊತ್ತವರೆಗೂ ಹೇಳ್ಬೋದಾಗಿತ್ತಲ್ಲ. ಅಯ್ಯೋ ಏನು ನಮಗೆ ಗೊತ್ತಿಲ್ಲ ಏನು ಮಾಡೋಕ್ಕತ್ತದೆ? ಅಂದಹಾಗೆ ಬೈರನಾಯಕನಹಳ್ಳಿ ಗ್ರಾಮದ ಶಿವಕುಮಾರ್ ಅವರ ತಾಯಿಯ ಬಂಗಾರವನ್ನು ಅಡವಿಟ್ಟು ಸಾಲ ಮಾಡಿ ಆಲೂಗಡ್ಡೆ ಬೆಳೆಯನ್ನಿಟ್ಟಿದ್ರು. ಬೆಳೆಯೂ ಚೆನ್ನಾಗಿತ್ತು. 20 ದಿನಗಳಲ್ಲಿ ಬೆಳೆ ಕೈಗೆ ಬರ್ತಿತ್ತು. ಒಂದೆಡೆ ಬೇಸಿಗೆಯ ಹೊಡೆತ, ಇನ್ನೊಂದೆಡೆ ಸಾಲದ ಭಾರ. ಅದರ ನಡುವೆ ಬೆಳೆ ನಷ್ಟದಿಂದ ರೈತ ಶಿವಕುಮಾರ್ ಈಗ ಕಣ್ಣೀರಿನಲ್ಲಿ ಮುಳುಗಿದ್ದಾನೆ. ಈ ಘಟನೆ ನಂದಿಗಿರಿಧಾಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. ನಮಸ್ಕಾರ, ನಮ್ಮ ಹೆಸರು ಶಿವಕುಮಾರ್ ಅಂತ, ಬೈರನಾಯಕನಹಳ್ಳಿ ನಮ್ಮೂರು. ಯುವ ರೈತರು. ಸುಮಾರು 1.5 2 ಲಕ್ಷ ಬಂಡವಾಳ ಹಾಕಿದ್ರಿ ಆಲೂಗಡ್ಡೆಗೆ ನಮ್ಮೂರಲ್ಲೇ. ಏನಾಗಿದೆ ಅಂದರೆ, ಬೆಳೆ ಇಕ್ಕಿದ್ದೀರಿ, ಪಕ್ಕದ ತೋಟದವ್ರು ಬಂದಿದ್ದಾರೆ, ಬೆಂಕಿ ಇಟ್ಟಿದ್ದಾರೆ. ನಾವು ಇಲ್ದಿದ್ದ ಬಂದು ಬೆಂಕಿ ಇಟ್ಟಿದ್ದಾರೆ. ಅಟ್ಲೀಸ್ಟ್ ನಮ್ಗೊಂದು ಮಾತು ಹೇಳಿದರೆ ನಾವೇನೋ ಬೇರೆ ವ್ಯವಸ್ಥೆ ಮಾಡ್ಕೊತಾ ಇದ್ರಿ. ಈ ಥರ ಬೆಂಕಿ ಇಟ್ಟು ಇಲ್ಲಿ ನೋಡ್ರಿ ಎಲ್ಲ ಒಣಗೋಗಿದೆ. ಆಲೂಗಡ್ಡೆ ನೋಡಿ ಇನ್ನೆಲ್ಲ ಈ ಸ್ಟೇಜಲ್ಲಿದೆ. ಇನ್ನೆಲ್ಲ 20 ದಿನಕ್ಕೆ ನಮ್ಮದು ಆಲೂಗಡ್ಡೆ ಅಗಿಬೇಕಾಗಿತ್ತು. ನೋಡಿ ಈ ಥರ ಮಾಡಿದ್ದಾರೆ. ಈ ಥರ ಎಷ್ಟು 1.5 2 ಲಕ್ಷ ಖರ್ಚಾಗಿದೆ. ಎಲ್ಲ ಸಾಲ ಮಾಡಿರೋದು. ನಾವು ಮಾರ್ಕೆಟಲ್ಲಿ ಕೆಲಸ ಮಾಡೋದು, ಮೂಟೆ ಹೊತ್ತು ಜೀವನ ಮಾಡ್ತಾ ಇರೋದು ನಾವು. ನಾನು ಬೆಳೆ ಇಕ್ಕೋದು ಬೇಡ ಅಂತ ನಮ್ಮ ಮನೇಲಿ ಹೇಳಿದೆ. ಈ ಥರ ಎಲ್ಲ ಮಾಡ್ತಾರೆ, ಪಕ್ಕಗಳಲ್ಲಿ ಸರಿ ಇಲ್ಲ, ಬೇಡ, ಯಾವುದೇ ಕಾರಣಕ್ಕೂ ಬೆಳೆ ಇಕ್ಕೋದು ಬೇಡ, ಹಾಳಾಗೋಗಲಿ, ನಮ್ಮ ಜಮೀನು ನಮ್ಮ ಹತ್ರ ಇರ್ತದೆ, ಎಲ್ಲೂ ಹೋಗಲ್ಲ, ಬೇಡ ಅಂತ ಹೇಳಿದೆ. ನಮ್ಮ ಅಮ್ಮವರು ಇದೊಂದು ಸರಿ ಹಂಗೆ ಮಾಡಿಬಿಡೋಣಪ್ಪ, ಏನೋ ಬಾಧೆ ಬಿದ್ದು ಬೆಳೆ ಇಕ್ಬಿಡು ಅಂತಂದರು. ಸಾಲ ಮಾಡಿ ಬೆಳೆ ಇಟ್ಟೆ. ನೋಡಿ ಈ ಥರ ಮಾಡಿದ್ದಾರೆ ಪಕ್ಕಗಳಲ್ಲಿ. ಈ ಥರ ಮಾಡ್ಬೋದಾ? ನೀವೇ ಹೇಳಿ ದಯವಿಟ್ಟು. ನೀವೇನೋ ಪರಿಹಾರ ಕೊಡಿಸಿ ನಮಗೆ. ನೋಡಿ ಸುಮಾರು ಒಂದು 20 30 ಸಾವಿರ ಲಾಸ್ ಆಗಿದೆ ಆಲೂಗಡ್ಡೆಯಲ್ಲಿ. ಮತ್ತು ಡ್ರಿಪ್ ಪೈಪ್ ಹಾಕೋದು ಎಕ್ಸ್ಟ್ರಾ ಆಗಿದ್ದು ಪಕ್ಕದಲ್ಲಿ ಇಟ್ಟಿದ್ರಿ ಗೆಣ್ಮೆಯಲ್ಲಿ. ಇನ್ನು ಮನೆಗೆ ಎತ್ಕೊಂಡು ಹೋಗೋಕೆ ನಮ್ಗೆ ಸ್ಥಳಾವಕಾಶ ಇಲ್ಲ ಮನೆ ಹತ್ರ. ಇಲ್ಲೇ ಯಾರು ಎತ್ಕೊಂಡು ಹೋಗ್ತಾರೆ ಅಂತೇಳಿ ಒಂದು 20 30 ಸಾವಿರ ಡ್ರಿಪ್ ಪೈಪ್ಗಳು ಮತ್ತು PVC ಪೈಪ್ಗಳು ಇಟ್ಟಿದ್ರಿ. ಇಟ್ಟರೆ ಅದು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನಾವು ಎಲ್ಲ ಸಾಲ ಮಾಡಿ ಎಲ್ಲ ಮಾಡಿರೋದು. ಈ ಥರ ಮಾಡಿದ್ದಾರೆ ನೋಡಿ, ಗಡ್ಡೆ ಬೇರೆ ಹಿಂಗಿದೆ. 1.5 2 ಲಕ್ಷ ಬರುತ್ತೆ ಅಂದ್ಕೊಂಡ್ರೆ, ಒಂದು 300 350 ಮೂಟೆ ಬರುತ್ತೆ ಅಂದ್ಕೊಂಡ್ರಿ. ನೋಡಿ ಈ ಥರ ಮಾಡಿದರೆ ಒಂದು 50 60 ಮೂಟೆ ಹೋಗುತ್ತೆ. ಏನು ಮಾಡೋದು ದಿಕ್ಕೆ ತೋರಿಸ್ತಾ ಇಲ್ಲ ನಮಗೆ. ನೋಡಿ ಈ ಥರ ಆಗಿದೆ. ಏನು ಮಾಡಬೇಕು? ಈಗ ಕೊಡ್ತೀರಿ, ಕಂಪ್ಲೇಂಟ್ ಕೊಡಬೇಕು. ಈಗ ಕೊಡ್ತೀರಿ, ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಯಾರು ರೈತರಿಗೆ ಈ ಥರ ಮೋಸ ಆಗಬಾರ್ದು. ಪಕ್ಕಗಳಲ್ಲಿ ಅಕ್ಕಪಕ್ಕ ಚೆನ್ನಾಗಿರ್ತಾರೆ ಅಂತೇಳಿ ನಾವು ಈ ಥರ ಮಾಡಿದ್ರಿ. ನೋಡಿ ಈ ಥರ ಮಾಡಿದ್ದಾರೆ. ಏನು ಮಾಡೋದು ಹೇಳ್ರಿ, ನೀವೇ ಹೇಳ್ರಿ. ದಯವಿಟ್ಟು ನೀವೇ ಏನಾನ ಪರಿಹಾರ ಕೊಡಿಸ್ರಿ ನಮಗೆ. ಹೋಗ್ತೀರಿ ಸ್ಟೇಷನಲ್ಲಿ
ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಒಂದು ಕೊಡ್ತೀರಿ ನಾವು ನೆನ್ನೆ ಆಗಿರೋದು, ಆ್ಯಕ್ಚುಲಿ ಇವತ್ತು ನೆನ್ನೆ ಆಗಿರೋದು ಇವತ್ತು ನಾವು ಎಚ್ಚೆತ್ಕೊಂಡಿರೋದು ಅಂದರೆ ಅವರು ಬಂದು ಕೇಳ್ತಾರೇನೋ ನಮ್ಮನ್ನೊಂದು ಮಾತು, ಏನೋ ಹಿಂಗೆ ಆಗೈತೆ, ತಪ್ಪಾಯಿತು, ಪಕ್ಕಗಳಲ್ಲಿ ಆಗೋಗಿದೆ, ಏನೋ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾರೆ ಅಂದ್ಕೊಂಡಿದ್ರಿ ನಾವು. ಅವ್ರು ಏನು ಹೇಳಿಲ್ಲ, ಏನು ಕೇಳಲಿಲ್ಲ. ನಾವು ಅಟ್ಲೀಸ್ಟ್ ಒಂದು ಮಾತು ಕೇಳಿದ್ರಿ, ನೋಡಮ್ಮ ಈ ಥರ ಮಾಡಿದ್ದಾರೆ ನಿಮ್ಮ ಯಜಮಾನರು, ಈ ಥರ ಮಾಡಬಾರ್ದಾಯ್ತಲ್ಲ ಹೆಂಗೆ ಅಂತಂದು ಕೇಳಿದ್ರೆ ನೀವು ಯಾರು ಬೆಳೆ ಇಟ್ಟರು ಅಂತ ಥರ ಧಮಕಿ ಹಾಕೋ ಥರ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೋಗಲೇಬೇಕು, ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರಿ. ಕಂಪ್ಲೇಂಟ್ ಕೊಡ್ತೀರಿ ಸರ್. ಒಟ್ಟಾರೆ ರೈತನ ಆಲೂಗಡ್ಡೆ ತೋಟಕ್ಕೆ ಹೊಟ್ಟೆ ಕಿಚ್ಚಿಗೆ ಬೆಂಕಿ ಹಚ್ಚಿದ್ರಾ ಅಥವಾ ನಿರ್ಲಕ್ಷ್ಯದಿಂದ ರೈತನ ಬದುಕು ಸುಟ್ಟು ಹೋಗಿದೆಯಾ? ಸತ್ಯ ಏನು ಅಂತ ಆ ದೇವರೇ ಬಲ್ಲ. ಇನ್ನು ನಷ್ಟಕ್ಕೆ ಒಳಗಾಗಿ ಕಂಗಾಲಾಗಿರುವ ರೈತನಿಗೆ ಸರ್ಕಾರದಿಂದ ಪರಿಹಾರ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.